ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವನ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ನಮ. ಶ್ರೀ ಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕಷ್ಟಪೂಜಾ ಋತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. 37ನೇ ಶ್ಲೋಕ ಆಗಿದೆ ಅಲ್ವಾ? ಹೌದು ಹೌದು, ಹಾಗೆ 38 ಆಗ್ಬೇಕು. ಸರಿ. ಇಲ್ಲಿ ಹಿಂದೆ ಅರ್ಜುನೋವಾಚ ಅಂತ ಹೇಳಿ ಅರ್ಜುನ ತನ್ನ ಪ್ರಶ್ನೆಗಳನ್ನ ಕೇಳಿಕೊಂಡು ಬಂದ. ಜ್ಞಾನವನ್ನ, ಮೋಕ್ಷಕ್ಕೆ ಬೇಕಾದದ್ದು ಜ್ಞಾನ, ಆ ಜ್ಞಾನಕ್ಕೆ ಬೇಕಾದದ್ದು ಧ್ಯಾನ, ಆ ಧ್ಯಾನಕ್ಕೆ ಬೇಕಾದದ್ದು ಮನಸ್ಸಿನ ಸ್ಥಿರತೆ. ಆದ್ದರಿಂದ ಕೊನೆಗೆ ಜ್ಞಾನವನ್ನ ಪಡೆಯದಿರುವಂತಹ ಆ ವ್ಯಕ್ತಿ ಯಾವ ಗತಿಯನ್ನು ಹೊಂದುತ್ತಾನೆ ಅಂತ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಕೇಳಿದ್ದ 37ನೇ ಶ್ಲೋಕದಲ್ಲಿ. ಈಗ ಯಾವ ಯಾವ ಗತಿಯನ್ನು ಹೊಂದುತ್ತಾನೋ ಅಂತೇಳಿ ಇವನೇ ವಿಕಲ್ಪಗಳನ್ನ ಮಾಡ್ಕೊಳ್ತಾ ಇದ್ದಾನೆ. ಸ್ವರ್ಗವನ್ನ ಇವನು ಹೊಂದೋದಿಲ್ಲ, ಮೋಕ್ಷವನ್ನ ಇವನು ಹೊಂದೋದಿಲ್ಲ, ಲೌಕಿಕದಲ್ಲೂ ಇವನಿಗೆ ಅಷ್ಟು ಸುಖ ಸಿಗೋದಿಲ್ಲ. ಈ ರೀತಿ ಅವನೇ ವಿಕಲ್ಪಗಳನ್ನ ಮಾಡಿಕೊಂಡು ಇಂತಿಂಥ ಗತಿಯನ್ನ ಇವನು ಹೊಂದೋದಿಲ್ಲ ಅಥವಾ ಯಾವ್ಯಾವ್ದು ಗತಿಯನ್ನು ಹೊಂದಬಹುದು ಅಂತೇಳಿ ಇವನೇ ತನ್ನ ಮತಿಗೆ ತಕ್ಕ ಹಾಗೆ ಕೆಲವೊಂದು ವಿಕಲ್ಪಗಳನ್ನ ಮಾಡಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಕಚ್ಛಿನ್ನೋ ಭಯ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪತಿ. ಕಚ್ಛಿನ್ನ ಉಭಯ ವಿಭ್ರಷ್ಟ, ಉಭಯ ಎರಡರಿಂದನೂ ಅವನು ಭ್ರಷ್ಟನಾಗಿರ್ತಾನೆ. ಏನು ಎರಡು? ಸ್ವರ್ಗ ಮತ್ತು ಮೋಕ್ಷಗಳು. ಸ್ವರ್ಗ ಅನಿತ್ಯವಾದದ್ದು, ಮೋಕ್ಷ ನಿತ್ಯವಾದುದು. ಅನೇಕ ಬಾರಿ ಹೇಳಿದ್ದೇನೆ. ಸ್ವರ್ಗ ಮತ್ತು ಮೋಕ್ಷಗಳಿಂದ ಚ್ಯುತನಾಗಿ ಇರುವಂತಹ ಈ ಲೌಕಿಕದಲ್ಲಿ ಅಥವಾ ಪಾರತ್ರಿಕ ಎರಡೂ ನೋಡ್ಕೊಳ್ಳೋಣ. ಲೌಕಿಕದಲ್ಲಿ ಮತ್ತು ಪಾರತ್ರಿಕದಲ್ಲಿ ಪುರುಷಾರ್ಥಗಳಿಂದ ಚ್ಯುತನಾದ ಮುಖ್ಯ ಇಲ್ಲಿ ಸ್ವರ್ಗಕ್ಕೆ ಸಾಧನವಾದದ್ದು ಯಾವುದು ಹೇಳಿ ನೋಡೋಣ ಯಾರಾದ್ರೂ. ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ. ಸ್ವರ್ಗಕ್ಕೆ, ಈಗ ಮೋಕ್ಷಕ್ಕೆ ಸಾಧನವಾದದ್ದು ಹಿಂದೆ ತಾನೇ ಹೇಳಿದೆ. ಯಾವುದು ಮೋಕ್ಷಕ್ಕೆ ಸಾಧನವಾದದ್ದು? ಯಾರಾದ್ರೂ ಹೇಳ್ತೀರಾ? ಮೋಕ್ಷಕ್ಕೆ ಕಾರಣ ಯಾವುದು? ಸಾಧನ ಅಂದ್ರೆ ಕಾರಣ ಅಂತ. ಜ್ಞಾನ. ಹೌದು, ಜ್ಞಾನ ಮುಖ್ಯ. ಜ್ಞಾನ ಬರಲಿಕ್ಕೆ ಮೊದಲಿದು ಧ್ಯಾನ ಯೋಗ. ಹೌದಾ? ಧ್ಯಾನ. ಹಾಗಾದ್ರೆ ಸ್ವರ್ಗಕ್ಕೆ ಕಾರಣವಾದದ್ದು ಯಾವ ಕರ್ಮಾನುಷ್ಠಾನ? ಹೌದು, ಕಾಮ್ಯ ಕರ್ಮಾನುಷ್ಠಾನ. ಈ ಒಂದು ಕರ್ಮದಿಂದ ಇಂತಹ ಫಲವನ್ನ ನಾನು ಪಡೆಯಬೇಕು ಎಂಬುವಂತಹ ಆಸೆ ಇಟ್ಟುಕೊಂಡು ಏನು ಆ ಕರ್ಮವನ್ನ ಮಾಡ್ತಾನಲ್ಲ, ಅದು ಸ್ವರ್ಗಕ್ಕೆ ಕಾರಣವಾಗತ್ತೆ. ಸ್ವರ್ಗಕ್ಕೆ ಕಾರಣವಾದಂತಹ ಕಾಮ್ಯ ಕರ್ಮಾನುಷ್ಠಾನದಿಂದಲೂ ಚ್ಯುತನಾಗಿರ್ತಾನೆ. ಮೋಕ್ಷಕ್ಕೆ ಕಾರಣವಾದಂತಹ ಧ್ಯಾನ ಯೋಗದಿಂದಲೂ ಚ್ಯುತನಾಗಿರ್ತಾನೆ. ಆದ್ದರಿಂದ ಅವನಿಗೆ ಆಶ್ರಯವೇ ಇಲ್ಲ. ಇರೋದೇ ಎರಡು ಒಳ್ಳೆಯದು ಅಂತಂದ್ರೆ, ಒಂದು ಸ್ವರ್ಗ ಅನಿತ್ಯ ಆದ್ರೂ ಒಳ್ಳೆಯದಲ್ಲ, ಟೆಂಪ್ರವರಿ ಆದ್ರೂ ಸ್ವಲ್ಪ ಸುಖ ಅಂದ್ರೆ ಸಿಗುತ್ತಲ್ಲಿ. ಸ್ವರೂಪಾನಂದದ ಆವಿರ್ಭಾವ ಅನ್ನುವಂಥದ್ದು ಸ್ವರ್ಗದಲ್ಲಿ ಇಲ್ಲ. ಆದರೆ
ಅವನು ಮಾಡಿದಂತಹ ಪುಣ್ಯದ ಒಂದು ಏರುಪೇರುಗಳನ್ನ ನೋಡಿ, ಅವನ ಪುಣ್ಯ ಸಂಪಾದನೆಯನ್ನು ನೋಡಿ ಅದರ ತಕ್ಕ ಹಾಗೆ ಅವನಿಗೆ ಸುಖ ಎಂಬುದು ಸ್ವರ್ಗದಲ್ಲಿ ಸಿಗುತ್ತೆ. ಅದರಿಂದಾಗಿ ಎರಡು ಆಶ್ರಯಗಳು, ಅನಿತ್ಯವಾದ ಸ್ವರ್ಗ, ನಿತ್ಯವಾದ ಮೋಕ್ಷ. ಇವನು ಅನಿತ್ಯವಾದ ಸ್ವರ್ಗಕ್ಕೆ ಕಾರಣವಾದ ಕರ್ಮಾನುಷ್ಠಾನದಿಂದಲೂ ಚ್ಯುತನಾಗಿದ್ದಾನೆ. ಯಾಕೆ? ಆ ಕಾಮ್ಯ ಕರ್ಮಾನುಷ್ಠಾನ ಮಾಡುವುದರಲ್ಲೂ ಇವನಿಗೆ ಮನಸ್ಸು ಸ್ಥಿರವಾಗಿ ಇಲ್ಲ. ಆದ್ದರಿಂದ ಒಂದು ಆಶ್ರಯ ಇಲ್ಲ, ಯಾವುದು ಸ್ವರ್ಗ ಅವನಿಗೆ ಆಶ್ರಯ ಇಲ್ಲ. ಆಯ್ತಪ್ಪ, ಮೋಕ್ಷ ಆದ್ರೂ ಹೇಳೋಣ ಅಂತಂದ್ರೆ ಮೋಕ್ಷ ಇನ್ನೂ ಕಷ್ಟ ಅಲ್ಲಪ್ಪ. ಹ ಆದ್ದರಿಂದ ಧ್ಯಾನ ಯೋಗದಿಂದಲೂ ಚ್ಯುತನಾದ, ಆ ಧ್ಯಾನ ಯೋಗದಿಂದ ಲಭಿಸಲ್ಪಡುವಂತಹ ನಿತ್ಯವಾದ ಮೋಕ್ಷದಿಂದಲೂ ಅಂತಹ ಅದ್ಭುತವಾದ ಆಶ್ರಯದಿಂದಲೂ ಚ್ಯುತನಾಗಿದ್ದಾನೆ. ಸ್ವರ್ಗ ಎಂಬುವಂತಹ ಆಶ್ರಯವೂ ಇಲ್ಲ, ಅನಿತ್ಯವಾದ ಸ್ವರ್ಗ ಎಂಬುವಂತಹ ಆಶ್ರಯವೂ ಇಲ್ಲ, ನಿತ್ಯವಾದ ಮೋಕ್ಷವೆಂಬುವಂತಹ ಆಶ್ರಯವೂ ಇಲ್ಲ. ಆದ್ದರಿಂದಾಗಿ ಇವನು ಪರಮಾತ್ಮನನ್ನು ಹೊಂದುವಂತಹ ಸಾಧನದಲ್ಲಿ ಅತ್ಯಂತ ಮೂಢ, ಪರಮ ಮೂಢ ಅಂದ್ರೆ ಇವನೇ. ಅಂತಹ ಸಾಧಕನು ಏನಾಗ್ತಾನೆ ಗೊತ್ತಾ? ಏನಾಗಬಹುದು ಅಂದ್ರೆ, ಈಗ ಒಂದು ಊರಿನ ಕಡೆಗೆ ಜೋರಾಗಿ ತುಂಬಾ ಘನಗರ್ಜಿತವಾಗಿರುವಂತಹ ಮೋಡಗಳು ಕೂಡಿರುತ್ತೆ. ಆ ಮೋಡಗಳನ್ನು ನೋಡಿದಾಗಲೇನೆ ಗೊತ್ತಾಗತ್ತೆ ಇದು ಜೋರು ಮಳೆ ಸುರಿಸುತ್ತೆ ಅಂತ. ಆದರೆ ಜೋರಾದ ಗಾಳಿಯಿಂದ ಅದು ಎಲ್ಲ ಕಡೆ ಚದರಿ 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 ಹೋಗಿಬಿಡುತ್ತದೆ. ಹೇಗೋ ಹಾಗೆ ಇವನು ಆ ಜೋರಾದ ಗಾಳಿಯಲ್ಲಿ ಸಿಕ್ಕಿದ ಚದುರಿದ ಮೋಡದಂತೆ ಇವನು ಮರೆಯಾಗುವನೋ, ಅಥವಾ ನರಕಾದಿಗಳನ್ನು ಹೊಂದುವನೋ, ಅಥವಾ ನರಕಾದಿಗಳನ್ನು ಹೊಂದುವುದೇ ಇಲ್ಲವೋ? ಏನು ಆಗ್ತಾನೆ? ಆಶ್ರಯ ಎರಡು, ಸ್ವರ್ಗ ಮೋಕ್ಷ, ಸುಖವನ್ನ ತಂದು ಕೊಡುವಂಥದ್ದು, ಅದರಲ್ಲಿ ಯಾವುದೂ ಇಲ್ಲ ಇವನು. ಆದ್ದರಿಂದ ಗಾಳಿಗೆ ಸಿಲುಕಿ ಚದುರಿ ಹೋದ ಮೋಡದಂತೆ ಮರೆಯಾಗುವನೋ, ಅಥವಾ ನರಕಾದಿಗಳನ್ನೇ ಹೊಂದುತ್ತಾನೋ, ಅಥವಾ ಇವನು ಏನನ್ನೂ ಹೊಂದೋದಿಲ್ಲವೋ? ಏನಾಗ್ತಾನೆ ಅವನು ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ನೋಡಿ, ಅರ್ಥ ನೋಡಿ. ಉಭಯ ವಿಭ್ರಷ್ಟ ಸ್ವರ್ಗ ಮೋಕ್ಷವೆಂಬ ಎರಡರಿಂದ ಚ್ಯುತನಾದ, ಸ್ವರ್ಗ ಮೋಕ್ಷವೆಂಬ ಎರಡರಿಂದ ಚ್ಯುತನಾದ ಸ್ವರ್ಗ ಮೋಕ್ಷವೆಂಬ ಎರಡರಿಂದ ಚ್ಯುತನಾದ ಇನ್ನೊಂದು ಬರ್ಕೊಳ್ಳಿ, ಇದಕ್ಕೆ ಅರ್ಥ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಸ್ವರ್ಗ ಮೋಕ್ಷಗಳಿಗೆ ಕಾರಣವಾದ ಕಾಮ್ಯ ಕರ್ಮಾನುಷ್ಠಾನ ಮತ್ತು ಧ್ಯಾನದಿಂದಲೂ ಚ್ಯುತನಾದ, ಸ್ವರ್ಗ ಮೋಕ್ಷಗಳಿಗೆ ಕಾರಣವಾದ ಕಾಮ್ಯ ಕರ್ಮಾನುಷ್ಠಾನ ಮತ್ತು ಧ್ಯಾನದಿಂದಲೂ ಚ್ಯುತನಾದ ಅಪ್ರತಿಷ್ಠ ಆಶ್ರಯರಹಿತನಾದ ಆದ್ದರಿಂದಲೇ, ಇದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಆದ್ದರಿಂದಲೇ ಬ್ರಾಕೆಟ್ ಹಾಕೊಳ್ಳಿ, ಬ್ರಾಕೆಟ್ ಕ್ಲೋಸ್. ಬ್ರಹ್ಮಣಃ ಪಥಿ ಪರಬ್ರಹ್ಮನನ್ನು ಹೊಂದುವ ಸಾಧನದಲ್ಲಿ
ಪರಬ್ರಹ್ಮನನ್ನು ಹೊಂದುವ ಸಾಧನದಲ್ಲಿ ವಿಮೂಢ ವಿಮೂಢನಾದವನು ವಿಮೂಢನಾದವನು ಅಭ್ರಮಿವ ಛಿನ್ನಾಭ್ರಮಿವ ಛಿನ್ನಾಭ್ರಮಿವ ಗಾಳಿಯಿಂದ ಚದುರಿದ ಮೋಡದಂತೆ ಗಾಳಿಯಿಂದ ಚದುರಿದ ಮೋಡದಂತೆ ಕಿಂ ನಶ್ಯತಿ ಕಿಂ ನಶ್ಯತಿ ನರಕಾದಿಗಳ ಅನರ್ಥವನ್ನು ಹೊಂದುತ್ತಾನೋ ಅಥವಾ ಹೊಂದುವುದಿಲ್ಲವೋ. ನರಕಾದಿ ಅನರ್ಥವನ್ನು ಹೊಂದುತ್ತಾನೋ ಅಥವಾ ಹೊಂದುವುದಿಲ್ಲವೋ. ಪ್ರಶ್ನೆ ಇದ್ರೆ ಕೇಳಿ. ನರಕಾದಿ ಏನಂದ್ರೆ ನರಕಾದಿ ಅನರ್ಥವನ್ನು ಹೊಂದುತ್ತಾನೋ ಅಥವಾ ಹೊಂದುವುದಿಲ್ಲವೋ. ಕಿಮ್ ಅಂಬೋದು ಇದರಲ್ಲಿ ಇಲ್ಲ ಅಲ್ವಾ? ನೀವೇ ಇದು ಮಾಡಿದ್ದೀರಿ ಅನ್ವಯಕ್ಕೆ. ಯಾವುದು? ಕಿಮ್ ಕಿಮ್ ಕಿಂ ನಶ್ಯತಿ ಅಂತಿದೆಯಲ್ಲ. ನಾನು ರೆಫರೆನ್ಸ್ ಮಾಡೋದ್ರಲ್ಲಿ ಇಲ್ಲ. ಬ್ರಹ್ಮ ಇವ ಆಮೇಲೆ ನಶ್ಯತಿ ಅಂತಿದೆ ಅಷ್ಟೆ. ಕಚ್ಚಿನ್ನೋ ಭಯ ಕಶ್ಚಿನ್. ಕಶ್ಚಿನ್ ಇದೆ. ಓ ಕಶ್ಚಿತ್ ಅಂತ ಅರ್ಥ. ಅದಕ್ಕೆ ಕಿಂ ಅಂತ ಅರ್ಥ. ಕಶ್ಚಿತ್ ಎಂಬುದಕ್ಕೆ ಕಿಂ ಅಂತ ಅರ್ಥ. ಸರಿ. ಕಶ್ಚಿತ್ ಕಿಮಿತ್ಯರ್ಥ. ಇಲ್ಲಿ ನೋಡಿ, ಇವನ ಏನು ಅಂತಂದ್ರೆ ಅರ್ಜುನನ ಪ್ರಶ್ನೆ ಅಲ್ಲ. ಕೃಷ್ಣ ಆಯ್ತು, ಅವನು ಹಿಂದೆ ಹೇಳಿದ ಆಸ್ತಿಕ್ಯ ಬುದ್ಧಿ ಇದೆ, ಎಲ್ಲವೂ ಇದೆ, ಧ್ಯಾನವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಸ್ವಲ್ಪ ಒಂದು ವರ್ಷಗಳ ಕಾಲ ಆಯಿತು. ಮನಸ್ಸು ಅಷ್ಟು ಬೇಗ ಹಿಡಿತಕ್ಕೆ ಬರೋದು ಸಾಧ್ಯವೇ ಇಲ್ಲ. 1 ವರ್ಷದ ತನಕ ಆಗಿದೆ. ಆಮೇಲೆ ಅವನಿಗೆ ಆಗ್ತಾನೇ ಇಲ್ಲ. ಏನೋ ಒಂದು ಕೆಲಸವೋ ಅಥವಾ ಏನೋ ಒಂದು ಬಂತು. ಅಂಥವನು ಯಾವ ಗತಿಯನ್ನು ಹೊಂದುತ್ತಾನೆ ಅಂತ ಈ ಪ್ರಶ್ನೆ. ಸರಿನಾ? ಅಂಥವನು ಯಾವ ಗತಿಯನ್ನು ಹೊಂದುತ್ತಾನೆ ಅಂತ. ಸರಿ, ಮುಂದೆ ನೋಡಿ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನ ಹ್ಯುಪಪದ್ಯತೆ. ಹೇ ಕೃಷ್ಣ, ನನ್ನ ಈ ಸಂಶಯ ಏನಿದೆಯಲ್ಲಪ್ಪ, ಅರ್ಧ ಧ್ಯಾನವನ್ನ ಮಾಡಿ ಅವನು ಎಲ್ಲಿಗೆ ಹೋಗ್ತಾನೆ, ಏನನ್ನ ಪಡಿತಾನೆ, ಏನನ್ನ ಹೊಂದುತ್ತಾನೆ, ಅವನಿಗೆ ಯಾವ್ದು ಆಶ್ರಯ ಅನ್ನುವಂಥದ್ದು, ಅಥವಾ ಈ ಗಾಳಿಯಿಂದ ಚದುರಿದ ಮೋಡದ ಹಾಗೆ ಎಲ್ಲೆಲ್ಲೋ ಹೋಗಿ ಬಿಡ್ತಾನೋ, ನರಕಾದಿಗಳನ್ನೇ ಹೊಂದುತ್ತಾನೋ ಅಥವಾ ಹೊಂದೋದಿಲ್ಲವೋ ಅನ್ನುವಂಥ ಈ ಬಲವತ್ತರವಾದ ಸಂಶಯ ಏನಿದೆ, ಅದನ್ನ ಸಂಶಯವನ್ನ ಸಂಪೂರ್ಣವಾಗಿ ಪರಿಹರಿಸುವಂತಹ ಸಮರ್ಥ ಅಂತ ನೀನೊಬ್ಬನೇ
ನಿನ್ನನ್ನು ಬಿಟ್ಟು ಇನ್ಯಾರೂ ಕೂಡ ಈ ಸಂಶಯವನ್ನ ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ತ್ವದನ್ಯ ಸಂಶಯಸ್ಯಾಸ್ಯ ಚೇತಾ ನ ಹ್ಯುಪಪದ್ಯತೆ. ತ್ವದನ್ಯ, ನಿನ್ನನ್ನು ಹೊರತುಪಡಿಸಿ ಈ ಒಂದು ಸಂಶಯದ ಛೇತ್ತ, ನಾಶ ಮಾಡುವವನು, ಈ ಒಂದು ಸಂಶಯ ನಾಶ ಮಾಡುವವನು ನಹಿ ಉಪಪದ್ಯತೆ, ಇನ್ನೊಬ್ಬ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಿನಗೇನೇ ಕೇಳ್ತಾ ಇದ್ದೀನಿ, ನೀನೇ ದಯವಿಟ್ಟು ಅದನ್ನ ನನ್ನ ಸಂಶಯವನ್ನ ಪರಿಹರಿಸು ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಕೃಷ್ಣ, ಎಲೈ ಕೃಷ್ಣನೇ, ಕೃಷ್ಣ ಅರ್ಥ ಬರ್ಕೊಳ್ಳಿ. ಕೃಷ್ಣ, ಎಲೈ ಕೃಷ್ಣನೇ, ಮೇ ನನ್ನ, ಮೇ ನನ್ನ, ಏತತ್ ಸಂಶಯಂ ಈ ಸಂಶಯವನ್ನು, ಅಶೇಷತಃ ಸಂಪೂರ್ಣವಾಗಿ, ಅಶೇಷತಃ ಸಂಪೂರ್ಣವಾಗಿ, ಛೇತ್ತುಂ ಪರಿಹರಿಸಲು, ಛೇತ್ತುಂ ಪರಿಹರಿಸಲು, ಅರ್ಹಸಿ ನೀನು ಸಮರ್ಥನಾಗಿದ್ದಿ, ಅರ್ಹಸಿ ನೀನು ಸಮರ್ಥನಾಗಿದ್ದಿ. ತ್ವದನ್ಯಃ, ಒಂದು ನಿಮಿಷ, ಅಸ್ಯ ಸಂಶಯಸ್ಯ, ಅಸ್ಯ ಸಂಶಯಸ್ಯ ಈ ಸಂಶಯವನ್ನು, ಈ ಸಂಶಯವನ್ನು ಚೇತ್ತ ಪರಿಹರಿಸುವವನು, ಚೇತ್ತ ಪರಿಹರಿಸುವವನು, ತ್ವದನ್ಯಃ ನಿನ್ನನ್ನು ಬಿಟ್ಟು, ತ್ವದನ್ಯಃ ನಿನ್ನನ್ನು ಬಿಟ್ಟು, ನಹಿ ಉಪಪದ್ಯತೆ ಇನ್ನೊಬ್ಬನಿಲ್ಲ, ನಹಿ ಉಪಪದ್ಯತೆ ಇನ್ನೊಬ್ಬನಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಾ? ಮುಂದೆ ಹೋಗೋಣವಾ? ಸರಿ, ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಶ್ರೀ ಭಗವಾನುವಾಚ ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ನೋಡು ಅರ್ಜುನ, ಇದೊಂದು ತಿಳ್ಕೊ, ಸ್ಪಷ್ಟವಾಗಿ ತಿಳ್ಕೊ. ಯಾರು ಈ ಒಂದು ಧ್ಯಾನ ಯೋಗದಿಂದ ಚ್ಯುತನಾಗಿರ್ತಾನೆ, ಅದರಿಂದ ಭ್ರಷ್ಟನಾಗಿರ್ತಾನೆ, ಅಂದ್ರೆ ಅದನ್ನ ಧ್ಯಾನ ಯೋಗವನ್ನ ಮಾಡ್ತಾ ಇರ್ತಾನೆ, ಮಾಡಿ ಮಾಡಿ ಆಗೋದಿಲ್ಲ ಅವನಿಗೆ,
ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ ಆಗೋದಿಲ್ಲ, ಅದನ್ನ ಬಿಟ್ಟು ಬಿಡ್ತಾನೆ ಅಲ್ಲಿಗೆ. ಮಧ್ಯದಲ್ಲಿ ನಿಲ್ಲಿಸಿರುವಂತವನಿಗೆ ಚ್ಯುತ ಅಂತ. ಧ್ಯಾನ ಯೋಗದಿಂದ ಚ್ಯುತನ ಮತ್ತೆ ನಾರಾಯಣ್ ಕರಿತೇವೆ ಅಚ್ಯುತ ಅಂತ ಕರಿತೇವೆ. ಚ್ಯುತ ಶಬ್ದಕ್ಕೆ ನಾಶ ಅಂತ ಅರ್ಥ. ಅಚ್ಯುತ, ಅವನಿಗೆ ಯಾವುದೇ ರೀತಿಯಿಂದಲೂ ನಾಶ ಇಲ್ಲ. ವಯಸ್ಸಿಂದು ನಾಶ ಇಲ್ಲ, ರೂಪದ್ದು ನಾಶ ಇಲ್ಲ. ಜ್ಞಾನ ಸಮುದ್ರದ ಹಾಗೆ, ಎಲ್ಲವೂ ಶಕ್ತಿ, ರೂಪ, ಆನಂದ, ಪರಾಕ್ರಮ, ಔದಾರ್ಯ, ಕಾರುಣ್ಯ ಎಲ್ಲವೂ ಕೂಡ ಸಮುದ್ರದ ಹಾಗೆ. ಅವನಿಗೆ ಯಾವುದೇ ರೀತಿಯ ಚ್ಯುತ ಇಲ್ಲ, ಆದ್ದರಿಂದಾಗಿ ಅಚ್ಯುತ ಅಂತ ಪರಮಾತ್ಮನಿಗೆ ಕರಿತೇವೆ. ಈ ಧ್ಯಾನ ಯೋಗದಿಂದ ಭ್ರಷ್ಟನಾದವನಿಗೆ ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಯಾವುದೇ ರೀತಿಯಾದಂತಹ ಅನರ್ಥ ಇಲ್ಲ. ನೋಡಿ, ಯಾಕೆ? ಸ್ವಲ್ಪ ದಿನ ಆದರೂ ಈ ಧ್ಯಾನ ಯೋಗದಲ್ಲಿ ಇದ್ನಲ್ಲ, ಅವನು ಆ ಧ್ಯಾನ ಮಾರ್ಗದಲ್ಲಿ ಇದ್ನಲ್ಲ. ಅಂದ್ರೆ ಈ ಲೋಕದಲ್ಲಿದ್ದಾಗ ಅವನಿಗೆ ಬಹಳ ದುಃಖ ಬರುವಂಥದ್ದು ಅದೂ ಇಲ್ಲ. ಪರಲೋಕದಲ್ಲಿ ಅಂತಂದ್ರೆ ಯಾವುದೇ ರೀತಿಯಾದಂತಹ ನರಕ ಪ್ರಾಪ್ತಿಯಾಗುವಂಥದ್ದು, ಅನರ್ಥ ಪ್ರಾಪ್ತಿ ಅವನಿಗೆ ಇಲ್ಲ. ಯಾಕೆ ಗೊತ್ತಾ? ಹೇ ತಾತ, ಹೇ ಅಪ್ಪ ಅರ್ಜುನ, ನಾವು ಸಣ್ಣ ಕೂಸಿಗೆ ಹೇಳ್ತೀವಿ ಅಪ್ಪ ಬಾರಪ್ಪ ಅಂತ, ಸಣ್ಣ ಕೂಸಿಗೆ ಹೇಳ್ತೀವಲ್ಲ ಹಂಗೆ. ಹೇ ತಾತ ಅರ್ಜುನ, ಶ್ರದ್ಧೆಯಿಂದ ಸ್ವಲ್ಪ ಕಾಲ ಧ್ಯಾನಾದಿಗಳನ್ನ ಮಾಡಿದವನಿಗೂ ಯಾವುದೇ ದುರ್ಗತಿ ಎಂಬುವಂಥದ್ದು ಇಲ್ಲ, ತಿಳ್ಕೊ. ನಹಿ ಕಲ್ಯಾಣಕೃತ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಸ್ವಲ್ಪ ಕಾಲದವರೆಗೆ ಆದರೂ ಅವನು ಧ್ಯಾನ ಮಾರ್ಗದಲ್ಲಿ ಇದ್ದಿದ್ದರಿಂದ ಅವನು ಯಾವುದೇ ರೀತಿಯಾದಂತಹ ದುರ್ಗತಿಯನ್ನು ಹೊಂದೋದಿಲ್ಲ. ಅಂದ್ರೆ ಏನು? ಈ ಲೋಕದಲ್ಲಿ ನಾಶ ಅಂದ್ರೆ ಏನು? ಅವನು ಧ್ಯಾನ ಮಾಡಬೇಕು ಅಂತಾದ್ರೆ ಅದರ ಪ್ರಾಣಿ ಜನ್ಮದಲ್ಲಿ ಧ್ಯಾನ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಮತ್ತೇನು? ಮನುಷ್ಯ ಜನ್ಮದಲ್ಲೇ ಮಾಡಬೇಕು. ಮನುಷ್ಯ ಜನ್ಮದಲ್ಲಿ ಈ ಲೋಕದಲ್ಲಿ ಅನರ್ಥ ಅಂದ್ರೆ ಏನು? ಈಗ ಮನುಷ್ಯನಾಗಿ ಹುಟ್ಟಿರ್ತಾನೆ, ಧ್ಯಾನದಿಂದ ಚ್ಯುತನಾಗಿರ್ತಾನೆ, ಆದ್ದರಿಂದ ಮತ್ತೆ ಈ ಲೋಕದಲ್ಲಿ ಪ್ರಾಣಿಯಾಗಿ ಹುಟ್ಟೋದು, ಪಕ್ಷಿಯಾಗಿ ಹುಟ್ಟೋದು ಅದು ಅನರ್ಥ, ಅದು ನಾಶ ಅಂತರ್ಥ. ಇಲ್ಲ, ಅವನಿಗೆ ಈ ರೀತಿಯಾದಂತಹ ನಾಶವೂ ಇಲ್ಲ. ಅಷ್ಟೇ ಅಲ್ಲ, ಪರಲೋಕದಲ್ಲಿ ನಾಶ, ಅದು ಏನು? ನರಕ ಪ್ರಾಪ್ತಿ, ಅದೂ ಇಲ್ಲ ಅವನಿಗೆ. ಇವೆರಡೂ ಕೂಡ ಆ ಯೋಗಭ್ರಷ್ಟನಿಗೆ ಇಲ್ಲ. ಯಾಕೆ ಅಂತಂದ್ರೆ ಕಲ್ಯಾಣಕೃತ ಶ್ರದ್ಧೆಯಿಂದ ಸ್ವಲ್ಪ ಕಾಲ ಆದರೂ ಧ್ಯಾನಾದಿಗಳನ್ನ ಮಾಡಿರ್ತಾನಲ್ಲ, ಅವನು ದುರ್ಗತಿಂ ನಹಿ ಗಚ್ಚತಿ. ದುರ್ಗತಿಯನ್ನ, ಎರಡು ರೀತಿಯಾದ ಇಹಲೋಕದಲ್ಲಾಗಲಿ ಆಗಲಿ ದುರ್ಗತಿಯನ್ನ ಅವನು ಹೊಂದೋದಿಲ್ಲ. ತಾತ್ಪರ್ಯ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಆಚಾರ್ಯ. ಇದರ ಅರ್ಥ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.